ಮಿತ್ರರು ಕ್ರೀಡೆಗೆ ಪ್ರೋತ್ಸಾಹ ಕೊಡೋ ಉದ್ದೇಶದಿಂದ ಇಲ್ಲಿ ಬಂದಿರತಕ್ಕಂತ ಕ್ರೀಡಾಭಿಮಾನಿಗಳು ಈ ದಿನ ಇಂಥ ವಿದ್ಯಾರ್ಥಿ ದಶೆಯಲ್ಲಿ ಈ ಕಾರ್ಯಕ್ರಮ ಖಂಡಿತವಾಗ್ಲೂ ಇದು ಬಹಳ ಹಿಂದಿನ ಕಾಲದಿಂದ ಇದು ನಡ್ಕೊಂಡು ಬಂದಿದೆ. ಮೊನ್ನೆ ತಾನೇ ಕಾಲೇಜುಗಳ PU ಹಂತದ ಕ್ರೀಡೆ ತಾಲೂಕು ಮಟ್ಟದ್ದು 2 ದಿನ ಕಾರ್ಯಕ್ರಮ ಮಾಡಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ. ಇವತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಹಂತದಲ್ಲಿ ತಾಲೂಕು ಮಟ್ಟದ ಕ್ರೀಡೆ ನಡೀತಾ ಇದೆ. ಅನೇಕ ಕ್ರೀಡೆ, ಗುಂಪು ಆಟ ಇರ್ಬೋದು, ವೈಯಕ್ತಿಕ ಆಟಗಳು ಇರ್ಬೋದು, ನೀವೆಲ್ಲರೂ ಭಾಗವಹಿಸಿ ದಯಮಾಡಿ ಎಲ್ಲ ಈ ಕಡೆ ಸ್ಟ್ರೈಟ್ ಕೂತ್ಕೊಂಡು ಕೇಳಬೇಕು. ಎರಡೇ ಮಾತುಗಳನ್ನಾಡಿ ನಿಮ್ಗೆ ಶುಭ ಕೋರಿ ನಮ್ಮ ಮಾತನ್ನ ಮುಗಿಸ್ತೇವೆ. ಹಾಗಾಗಿ ನಿಮ್ಗೆಲ್ಲ ದೈಹಿಕ ಶಿಕ್ಷಕರಿಗೂ ಮತ್ತು ಸಹ ಶಿಕ್ಷಕರಿಗೂ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲ ಇವತ್ತೇನು ವೃಂದ ಸಂಘದ ಅಧ್ಯಕ್ಷರು ಇದಿರೋ, ನಿಮ್ಮ ಜವಾಬ್ದಾರಿ ಬಹಳ ಇದೆ. ಕಾರಣ ಯಾವ ಉದ್ದೇಶದಿಂದ ನಾವು ಕ್ರೀಡೆಯನ್ನು ಆಯೋಜನೆ ಮಾಡ್ತೀವೋ ಆ ಮೂಲ ಉದ್ದೇಶ ಇವತ್ತು ಕಳೀತಾ ಹೋಗ್ತಾ ಇದೆ. ಸಾರ್ವಜನಿಕರೆಲ್ಲ ಭಾಗವಹಿಸಿ ಆಯಾ ಊರಿಗೆ ಸಂಬಂಧಪಟ್ಟ, ಆಯಾ ಊರಿಗೆ ಮಕ್ಕಳಿಗೆ ಸಂಬಂಧಪಟ್ಟ ಎಲ್ಲೋ ಒಂದು ಕಡೆ ಈ ತಾಲೂಕು ನಮ್ದು, ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಕ್ರೀಡೆಯಲ್ಲಿ ಭಾಗವಹಿಸಿದ ಮಕ್ಕಳು ನಮ್ಮವರು ಅಂದನೆ, ನಮ್ಮ ಜಾತಿಯವರು ಮಾತ್ರ ನಮ್ಮ ಮಕ್ಕಳು, ನಮ್ಮ ಶಾಲೆಯವರು ಮಾತ್ರ ನಮ್ಮ ಮಕ್ಕಳು, ನಮ್ಮ ಏನು ಹೋಬಳಿಯವರು ಮಾತ್ರ ನಮ್ಮ ಮಕ್ಕಳು, ಈ ರೀತಿಯ ಸಂಕುಚಿತ ಮನೋಭಾವದಿಂದ ಅವರು ಇದ್ರೆ ಖಂಡಿತವಾಗ್ಲೂ ಇದು ಕ್ರೀಡೆ ಅನ್ಸ್ಕೊಳ್ಳಲ್ಲ, ಸಂಘರ್ಷ ಆಗ್ತದೆ. ಹಾಗಾಗಿ BO ಸಾಹೇಬ್ರೆ, ನಿಮಗೆ ಸ್ಪಷ್ಟವಾಗಿ ನಾನು ನಿಮಗೆ ಹೇಳಕ್ ಬಯಸ್ತಾ ಇದ್ದೀನಿ, ಇಲ್ಲಿ ನಮಗೆ ಬಹಳ ಸಂತೋಷ ಆಗ್ತದೆ. ಈ ಕ್ರೀಡಾಂಗಣವನ್ನ ಇಂದಿನ ಶಾಸಕರಾಗಿರ್ತಕ್ಕಂಥ T. ಗುರುಸಿದ್ದನಗೌಡರು ತುಂಬಾ ಆಲೋಚನೆಯನ್ನು ಮಾಡಿ ನಿರ್ಮಾಣ ಮಾಡಿದ್ದಾರೆ. ನಿಜವಾಗ್ಲೂ ಇದು ಕೇಳ್ಪಟ್ಟೆ ನಾನು. ಪ್ರಪ್ರಥಮ ಬಾರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಮಟ್ಟದ ಕ್ರೀಡೆ, ತಾಲೂಕು ಮಟ್ಟದ ಕ್ರೀಡೆ ಇದೇ ಪ್ರಥಮ ಬಾರಿಗೆ ಇಲ್ಲಿ ನಡೀತಾ ಇರೋದು ತುಂಬಾ ಸಂತೋಷ. ಹಾಗಾಗಿ ಯಾವ ಉದ್ದೇಶದಿಂದ ನಾವು ಕ್ರೀಡೆಯನ್ನು ಪ್ರಾರಂಭ ಮಾಡಿದೀವೋ ಅದು